ಎಸ್ ನೋಡಿ, ಈಗಾಗಲೇ ಅಮೆರಿಕ ಮತ್ತು ಇರಾನ್ ಮಧ್ಯೆ ಯಾವ ರೀತಿ ಜಲಯುದ್ಧ ಜೋರಾಗ್ಬಿಟ್ಟಿದೆ ಅಂತಂದ್ರೆ ಇದು ಎಲ್ಲ ಒಂದು ಕಡೆ ಅನಿಸ್ತಾ ಇದೆ ನಮಗೂ ಇದು ಇಲ್ಲಿಗೆ ಸ್ಟಾಪ್ ಆಗಲ್ಲ ಅಂತ ಹೇಳಿ ಕೂಡ ಲಕ್ಷಣಗಳು ಗೋಚರಿಸ್ತಾ ಇರುವಂತದ್ದು. ಇನ್ನಷ್ಟು ದಿನ ನಡೆಯುವಂತಹ ನಿರೀಕ್ಷೆ ಇದೆ. ಸಂಧಾನ ಸಭೆ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ರು, ಆದ್ರೆ ವಿಫಲ ಆಯಿತು. ಕೆಲವೊಂದು ಷರತ್ತುಗಳನ್ನ ಒಪ್ಕೊಳ್ಳಿಲ್ಲ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು. ಯಾಕಂತಂದ್ರೆ ಈಗ ಒಂದು ವೇಳೆ ಏನಾದ್ರೂ ಈ ಒಂದು ಶಾಂತಿ ಸಂಧಾನ ಸಭೆ ಏನಾದರೂ ವಿಫಲ ಆಗ್ಬಿಟ್ರೆ ಖಂಡಿತವಾಗ್ಲೂ ನಾವು ಮತ್ತೆ ಯುದ್ಧವನ್ನ ಪ್ರಾರಂಭ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಯಾಕಂತಂದ್ರೆ ಇರಾನ್ ಅವ್ರ ಹತ್ರ ಸರಿಯಾದಂತಹ ಶಸ್ತ್ರಾಸ್ತ್ರಗಳಿಲ್ಲ, ಹಾಗಾಗಿ ಅವರು ಚೀನಾ ಅವರನ್ನ ಸಹಾಯ ಕೇಳಿದ್ರು. ಸೊ ಈಗ ಮತ್ತೆ ಯುದ್ಧ ಪ್ರಾರಂಭವಾಗಿದೆ. ಹಾರ್ಮುಜ್ಗಾಗಿ ಇರಾನ್ ಉಳಿಸ್ಕೊಳ್ಳೇಬೇಕು ಅನ್ನುವಂತಹ ಸರ್ಕಸ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಸೇನೆಯನ್ನ ಮುಂದುಬಿಟ್ಟಿದ್ದಾರೆ. ನಿರಂತರವಾಗಿ ದಾಳಿ ಮಾಡಲಾಗ್ತಾ ಇದೆ, ಹೇಗಾದ್ರೂ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ನಾನಾ ರೀತಿಯಾದಂತಹ ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಸೊ ಈಗಾಗಲೇ ನೋಡಿ, ಅಮೆರಿಕ ಇರಾನ್ ಕದನ ವಿರಾಮ ಮಾತುಕತೆ ವಿಫಲ ಆಗ್ಬಿಟ್ಟಿದೆ. ಅತ್ಯುತ್ತಮ ಪ್ರಸ್ತಾವನೆ ಕೂಡ ಮುಂದಿಟ್ಟಿದ್ರು, ಇರಾನ್ ಅದನ್ನ ಸ್ವೀಕರಿಸಲಿಲ್ಲ. ಕೆಲವೊಂದು ಅಂಶಗಳನ್ನ ಮುಂದಿಟ್ಟಂತಹ ಸಂದರ್ಭದಲ್ಲಿ ಇರಾನ್ ಅದನ್ನ ಒಪ್ಕೊಳ್ಳೇ ಇಲ್ಲ. 21 ಗಂಟೆಗಳ ಸಭೆ ಆಗಿದೆ, ಎಲ್ಲೋ ಒಂದು ಕಡೆ ಒಪ್ಪಂದ ಆಗತ್ತೆ ಈ ಒಂದು ಶಾಂತಿ ಸಂಧಾನ ಸಭೆಯಲ್ಲಿ. ಆದ್ರೆ ಕೊನೆಗೂ ಒಪ್ಪಂದ ಏರ್ಪಡ್ಲಿಲ್ಲ.